ಸರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತೊಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಸೊ ಮಹಾರಾಷ್ಟ್ರಕ್ಕೆ ಸೇರಿತು ಬೆಳಗಾವಿ ಹಿಂದೆ ಅನ್ನುವಂಥದ್ದು. ಸೊ ಎಲ್ಲೊಂದು ಕಡೆ ಈಗಾಗಲೇ MESನವರು ಪ್ರತಿ ನವೆಂಬರ್ ಬಂತು ಅಂತಂದ್ರೆ ಮಸಿ ಬೆಳೆಯೋದು ಈ ರೀತಿ ಮಾಡ್ತಾ ಇದ್ದಾರೆ. ಸೊ ಅವ್ರ ಹೇಳಿಕೆ ಇನ್ನಷ್ಟು ಪುಷ್ಟೀಕರಣ ಕೊಡುತ್ತಾ? ಈ ಹೇಳಿಕೆನೇ ನಾನು ಖಂಡಿಸ್ತೀನಿ. ಫಸ್ಟ್ ಆಫ್ ಆಲ್, ಸಂವಿಧಾನ ಕರ್ನಾಟಕದ ಅಖಂಡ ಕರ್ನಾಟಕದ ಕನ್ನಡದ ಒಂದು ರಾಜ್ಯದಲ್ಲಿ ಸಂವಿಧಾನದ ಅಡಿಯಲ್ಲಿ ಸ್ವೇರ್ ಮಾಡಿ ಪ್ರಮಾಣ ವಚನ ಮಾಡಿ ಇವತ್ತು ಈಗಾಗಲೇ ನಮ್ಮಲ್ಲಿ ಬಡದಾಟಗಳು ಮಹಾರಾಷ್ಟ್ರದ ಪುಂಡರ ಗಲಾಟೆ ಯಾವಾಗೂ ಇದ್ದಿದ್ದೆ. ಪ್ರತಿ ಸರಿನೂ ಕೂಡ ಅಲ್ಲಿನ MES ಸಂಘಟನೆ ಇಲ್ಲಿ ಬರೋದು, ಇಲ್ಲಿ ಗಲಾಟೆ ಮಾಡಿಸೋದು, ಅಲ್ಲಿ ಸ್ಟೇಟ್ಮೆಂಟ್ಗಳು ಕೊಡೋದು ಎಲ್ಲನೂ ಕೂಡ ಮಾಡ್ತಾನೆ ಇದೆ ಪ್ರತಿ ಸರಿ. ನನಗನ್ಸುತ್ತೆ ಅವರು ಸ್ಟೇಟ್ಮೆಂಟ್ ಕೊಟ್ಟಿರೋವಂಥದ್ದು ವೋಟ್ ಪಾಲಿಟಿಕ್ಸ್ಗೋಸ್ಕರ, ಮರಾಠ ವೋಟ್ ಇದೆಯಲ್ಲ ಆ ವೋಟ್ ಪಾಲಿಟಿಕ್ಸ್ಗೋಸ್ಕರ, ಪಾರ್ಲಿಮೆಂಟ್ ಚುನಾವಣೆ ಬರ್ತಾ ಇದೆ, ಒಂದು ಬೆಂಕಿ ಹಚ್ಚಕ್ಕೋಸ್ಕರ ಕೊಟ್ಟಿರುವಂಥದ್ದು. ಇದರಿಂದ ಕರ್ನಾಟಕದ 7 ಕೋಟಿಯಲ್ಲಿ ಇರೋರು ಒಂದು ಸ್ವಲ್ಪ ಜನ ಇರ್ಬೋದು, ಅನ್ನೋ ಮರ ಇರ್ಬೋದು, ಆದರೆ ಕರ್ನಾಟಕದ 7.5 ಕೋಟಿ ಜನ ಇರೋದೆ ಅವ್ರ ಮನಸ್ಸಿಗೆ ಮಂತ್ರಿಗಳು ಒಂದು ರೀತಿ ನೋವು ಮಾಡಿದ್ದಾರೆ. ಇದು ಒಳ್ಳೆಯದಲ್ಲ. ಒಬ್ಬ ಮಂತ್ರಿಯಾಗಿ ಈ ಥರ ಹೇಳಿಕೆ, ಮೊದಲೇ ಪ್ರಾಬ್ಲಮ್ ಇದೆ, ಡಿಸ್ಪ್ಯೂಟ್. ಇದನ್ನು ಮಹಾರಾಷ್ಟ್ರದವರು ಉಪಯೋಗ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಮೇಲೆ ಖ್ಯಾತೆ ತೆಗೆಯೋಕ್ಕೆ ಇನ್ನೊಂದು ಅಸ್ತ್ರವನ್ನು ನಾವು ಅವ್ರು ಕೊಟ್ಟಾಗಾಯಿತು. ಕಾಂಗ್ರೆಸ್ ಅವ್ರಿಗೆ ಯಾಕೆ ಈ ವಕ್ರ ಬುದ್ಧಿ? ಕಾಂಗ್ರೆಸ್ ಅವ್ರಿಗೆ ನಿರಂತರವಾಗಿ ವಕ್ರ ಬುದ್ಧಿ ಮಾಡಿ ಅವರು ಅನ್ಯಾಯ ಆಗ್ತಾರೆ. ಈಗ ಪಾರ್ಲಿಮೆಂಟ್ ಚುನಾವಣೆ ಬರುವಂಥ ಸಂದರ್ಭದಲ್ಲಿ ಈ ವಕ್ರ ಬುದ್ಧಿಯನ್ನು ತೋರಿಸುವಂಥ ಅವಶ್ಯಕತೆ ಇತ್ತ?